ಸಾರಿಗೆ ಇಲಾಖೆ ನಿಯಮ ಪಾಲನೆ ಮಾಡದ ಆಟೋಗಳ ವಿರುದ್ಧ ಸಮರವನ್ನು ಸಾರಿದೆ. ಅನೇಕ ಆಟೋಗಳನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. ಈ ಮಧ್ಯೆ ಸಾರಿಗೆ ಇಲಾಖೆ ಚಾಪೆ ಕೆಳಗಡೆ ತೂರಿದ್ರೆ ಕೆಲ ಅಗ್ರಿಗೇಟರ್ ಕಂಪನಿಯ ಇವಿ ಆಟೋಗಳು ರಂಗೋಲೆ ಕೆಳಗೆ ತೂರುವ ಪ್ರಯತ್ನವನ್ನು ಮಾಡಿ ತಗ್ಲಾಕೊಂಡಿದ್ದಾರೆ. ಹೇಗೆ ಅಂತ ನೀವೇ ನೋಡಿ. ಇವಿ ಆಟೋ ಹಿಡಿದ ಆರ್ಟಿಒ ಅಧಿಕಾರಿಗಳಿಗೆ ಶಾಕ್. ನೂರಾರು ಆಪ್ ಆಧಾರಿತ ಅನೇಕ ಆಟೋಗಳಿಗಿಲ್ಲ ಪರ್ಮಿಟ್, ಫಿಟ್ನೆಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್ ಕೂಡ ಇಲ್ಲ. ಬೆಂಗಳೂರಿನಲ್ಲಿ ಕಳೆದ 3 ದಿನದಿಂದ ನಿಯಮ ಪಾಲನೆ ಮಾಡದೆ ಬೇಕಾಬಿಟ್ಟಿ ವಸೂಲಿ ಮಾಡುವ ಆಟೋ ಚಾಲಕರ ವಿರುದ್ಧ ಆರ್ಟಿಒ ಸಮರ ಮುಂದುವರೆಸಿದೆ. ಕಳೆದ 3 ದಿನದಲ್ಲಿ 250ಕ್ಕೂ ಹೆಚ್ಚು ಆಟೋಗಳ ವಿರುದ್ಧ ಕ್ರಮ ಕೂಡ ಆಗಿದೆ. ಇತ್ತ ಆರ್ಟಿಒ ಅಧಿಕಾರಿಗಳ ತಂಡ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ರೆ ಅತ್ತ ಕೆಲ ಅಗ್ರಿಗೇಟರ್ ಕಂಪನಿಗಳು ಕಳ್ಳಾಟಕ್ಕೆ ಮುಂದಾಗಿದ್ದು ಆರ್ಟಿಒಗೆ ತಗ್ಲಾಕೊಂಡಿದ್ದಾರೆ. ಆದರೆ ಇವರ ಕಳ್ಳಾಟ ಕಂಡು ಆರ್ಟಿಒ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಹೌದು, ಬೆಂಗಳೂರಿನ ಅಗ್ರಿಗೇಟರ್ ಕಂಪನಿಗಳು ನಡೆಸುತ್ತಿದ್ದ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಆದರೆ ಕೆಲ ಅಗ್ರಿಗೇಟರ್ ಕಂಪನಿಗಳು ಆಟೋಗಳನ್ನ ಇಟ್ಕೊಂಡೇ ಕಳ್ಳಾಟ ಆಡಲು ಹೋಗಿ ತಗ್ಲಾಕೊಂಡಿದ್ದಾರೆ. ನಗರದಲ್ಲಿ ಅಗ್ರಿಗೇಟರ್ ಕಂಪನಿಗಳ ಹೆಸರಲ್ಲೇ ಅನೇಕ ಆಟೋಗಳು ಓಡಾಟ ಮಾಡ್ತಿವೆ. ಆದರೆ ಅದರಲ್ಲಿ ಬಹುತೇಕ ಆಟೋಗಳಿಗೆ ದಾಖಲೆಗಳೇ ಇಲ್ಲ. ಎಲ್ಲವೂ ಅವಧಿ ಮೀರಿದ ದಾಖಲೆಗಳಲ್ಲೇ ಆಟೋ ಓಡಿಸಲಾಗುತ್ತಿದೆ. ಅವೆಲ್ಲವೂ ಇವಿ ಆಟೋಗಳು ಆಗಿವೆ. ಇನ್ಶೂರೆನ್ಸ್, ಎಫ್ಸಿ, ಪರ್ಮಿಟ್, ಮೀಟರ್, ಸೇಫ್ಟಿ ಯಾವುವೂ ಇಲ್ಲ. ಇವೆಲ್ಲವೂ ಗೊತ್ತಾಗುತ್ತಿರೋದು ಆರ್ಟಿಒ ಆಟೋಗಳ ವಿರುದ್ಧ ಕಾರ್ಯಾಚರಣೆಗೆ ಇಳಿದಾಗ. ಖುದ್ದು ಈ ಆಟೋಗಳನ್ನು ಹಿಡಿದು ಪರಿಶೀಲನೆ ಮಾಡಿದಾಗ ಇವುಗಳ ಬಂಡವಾಳ ಬಯಲಾಗಿದ್ದು ಇಂತಹ ಅನೇಕ ಆಟೋಗಳನ್ನು ಆರ್ಟಿಒ ಸೀಸ್ ಮಾಡಿದೆ. ಬೆಂಗಳೂರಲ್ಲಿ ಆರ್ಟಿಒ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಕಾರಣ ಯಾವೆಲ್ಲ ಆಟೋಗಳು ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಇಲ್ಲಿ ಒಂದು ಬಹಳ ಮುಖ್ಯವಾದಂಥ ವಿಚಾರ ಬಯಲಾಗ್ತಾ ಇದೆ, ಸತ್ಯ ಬಯಲಾಗ್ತಾ ಇದೆ. ಗಮನಿಸ್ತಾ ಇದ್ರಿ, ವಿಜುವಲ್ಸ್ ಅನ್ನ ತೋರಿಸಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಆಟೋಗಳೇನಿದೆ ಇವೆಲ್ಲವೂ ಕೂಡ ಇವಿ ವೆಹಿಕಲ್ಸ್ ಆಟೋಗಳು. ಈ ಆಟೋಗಳು ಬೇರೆ ಯಾವುದೋ ಅಗ್ರಿಗೇಟರ್ ಕಂಪನಿಗಳ ಅಂಡರ್ ಅಲ್ಲಿ ನಡೀತಾ ಇರುವಂತಹ ಆಟೋಗಳು. ಸಂಬಳವನ್ನ ಕೊಟ್ಟು ಇಟ್ಕೊಂಡು ಆಟೋ ಚಾಲಕರಿಗೆ ಶಿಫ್ಟ್ ವೈಸ್ ಮಾಡ್ತಾ ಇರುವಂತಹ ಆಟೋಗಳು. ಬಟ್ ಆದ್ರೆ ಇವು ಯಾವ ಆಟೋಗಳಿಗೂ ಕೂಡ ಡಾಕ್ಯುಮೆಂಟ್ಗಳು ಸರಿ ಇಲ್ಲ, ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಗಳಿಲ್ಲ, ಇರುವಂತಹ ಮೀಟರ್ಗಳಿದ್ರು ವರ್ಕ್ ಆಗಲ್ಲ, ಇಡೀ ಆಟೋ ಕಂಪ್ಲೀಟ್ ಆಗಿ ಕಿತ್ತು ಹಾಳಾಗಿದ್ರು ಕೂಡ ಅದೇ ಆಟೋದಲ್ಲಿ ಪ್ರಯಾಣಿಕರನ್ನ ಕರೆದುಕೊಂಡು ಓಡಾಟವನ್ನ ಮಾಡ್ತಿದ್ದಾರೆ. ಅಗ್ರಿಗೇಟರ್ ಕಂಪನಿಗಳು ಈ ರೀತಿಯಾಗಿಯೂ ಕೂಡ ಅಂದ್ರೆ ಯಾವಾಗ ಒಂದಷ್ಟು ಬೈಕ್ ಟ್ಯಾಕ್ಸಿಗಳನ್ನ ಸರ್ಕಾರ ಅಥವಾ ರಾಜ್ಯದಲ್ಲಿ ಬ್ಯಾನ್ ಮಾಡುವಂತ ಕೆಲಸಗಳಾಯ್ತು, ಅದಾದ ಬೆನ್ನಲ್ಲೇ ಈ ರೀತಿಯಾಗಿ ಸೀಸ್ ಆಗಿರುವಂತಹ ಆಟೋಗಳು ಅಂದ್ರೆ ದಾಖಲಾತಿಗಳು ಇಲ್ಲದೆ ಇರುವಂತಹ ಆಟೋಗಳನ್ನ ಬಳಕೆಯನ್ನ ಮಾಡ್ತಾ ಇರುವಂತಹ ವಿಜುವಲ್ಸ್ಗಳು ನಮಗೆ ಸಿಗ್ತಾ ಇದೆ. HSR ಲೇಔಟ್ ನ ಭಾಗದಲ್ಲಿ ಅನೇಕ ಆಟೋಗಳು ಈಗಾಗಲೇ ಸೀಸ್ ಆಗಿದೆ. ಆಟೋ ಬೈಕ್ಗಳು ಯಾವಾಗ ಬ್ಯಾನ್ ಆಯ್ತು, ಆ ಬೈಕ್ಗಳು ಬ್ಯಾನ್ ಆಗ್ತಾ ಇದ್ದಾಗನೇ ಈ ರೀತಿಯಾಗಿ ಒಂದಷ್ಟು ಕಳ್ಳ ಕೆಲಸಗಳನ್ನ ಮಾಡುವಂತಹ ಯತ್ನಗಳನ್ನ ಸದ್ಯ ಈ ಕಂಪನಿಗಳು ಮಾಡ್ತಾ ಇದ್ದಾವೆ. ಆರ್ಟಿಒ ಅಧಿಕಾರಿಗಳು ಕೂಡ ಅವ್ರನ್ನ ನಿಯಂತ್ರಣ ಮಾಡುವಂತ ನಿಟ್ಟಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನ ಕೂಡ ಸೀಸ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಂಪನಿಗಳ ಹೆಸರಿನಲ್ಲಿ ಇರುವಂತಹ ಆಟೋಗಳು ಇವೆಲ್ಲವೂ ಕೂಡ ಇದನ್ನ ಆನ್ಲೈನ್ ಅಲ್ಲಿ ನಾವು ಚೆಕ್ ಮಾಡಿದಾಗ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ಶೂರೆನ್ಸ್ ಇಲ್ಲ, ಜೊತೆಗೆ RC ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್ಗಳಿಲ್ಲ, ಯಾವುದೇ ರೀತಿಯಾದಂತಹ ಏನೂ ಇಲ್ಲ. ಇದೇ ಆಟೋಗಳಲ್ಲಿ ದಿನನಿತ್ಯ ಸವಾರರನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದೆ. ಗಮನಿಸಬಹುದು, ಅವರ ಬೆನ್ನ ಮೇಲೆ ಅಗ್ರಿಗೇಟರ್ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಆ ಮೀಟರ್ಗಳು ಎಲ್ಲವನ್ನೂ ಕೂಡ ಹಾಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಸೀಸ್ ಆಗಿದೆ. ಸೀಸ್ ಆದಂತ ಆಟೋವನ್ನ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಧಿಕಾರಿಗಳು ಕರೆದುಕೊಂಡು ಹೋಗೋದ್ರ ಮುಖಾಂತರವಾಗಿ ಆಟೋಗಳನ್ನ ಸೀಸ್ ಮಾಡ್ತಾ ಇದ್ದಾರೆ. ಇದು ಅಗ್ರಿಗೇಟರ್ ಕಂಪನಿಗಳು ಬೇರೆ ರೀತಿಯಾಗಿ ಒಂದು ರೀತಿ ಯಾವಾಗ ಅವ್ರದ್ದು ಬೈಕ್ ಟ್ಯಾಕ್ಸಿಗಳೆಲ್ಲವೂ ಬ್ಯಾನ್ ಆಯಿತು, ಆ ನಂತರದಲ್ಲಿ ಬೇರೆ ರೀತಿಯಾಗಿ ರಸ್ತೆಗೆ ಇಳಿದು ದಾಖಲೆಗಳು ಇಲ್ಲದೆ ಇರುವಂತಹ ಆಟೋದ ಮುಖಾಂತರವಾಗಿ ಪ್ರಯಾಣವನ್ನ ಮಾಡುವಂಥದ್ದು, ಸಂಚಾರವನ್ನ ಮಾಡುವಂಥದ್ದು, ನಿಯಮ ಬಾಹಿರವಾಗಿ ಓಡಾಟವನ್ನ ಮಾಡ್ತಾ ಇರುವಂಥದ್ದು ಸದ್ಯ ಕಂಡು ಬರ್ತಾ ಇದೆ. ಇನ್ನು ಈ ಆಟೋಗಳು ಯಾವುವು ಕೂಡ ಚಾಲಕರ ಸ್ವಂತ ಆಟೋ ಅಲ್ಲ. ಖಾಸಗಿ ಕಂಪನಿಯೊಂದು ಅನೇಕ ಆಟೋಗಳನ್ನ ತೆಗೆದುಕೊಂಡು ಚಾಲಕರನ್ನ ನೇಮಿಸಿಕೊಂಡು ಆಟೋಗಳನ್ನ ರಸ್ತೆಗಿಳಿಸುತ್ತಿದೆ. ಆದರೆ ರಸ್ತೆಗಿಳಿಯೋ ಮುನ್ನ ಪಾಲಿಸಬೇಕಾದ ಸಾರಿಗೆ ನಿಯಮಗಳ ಬಗ್ಗೆ ಕೊಂಚವೂ ತಲೆ ಕೆಡಿಸಿಕೊಂಡಂತೆ ಕಾಣ್ತಿಲ್ಲ. ಆರ್ಟಿಒ ಬಗ್ಗೆ ಕಿಂಚಿತ್ತೂ ಭಯವಿಲ್ಲದೆ ರಾಜಾರೋಷವಾಗಿ ನಿಯಮಗಳನ್ನ ಗಾಳಿಗೆ ತೂರಿ ಸಂಚಾರ ಮಾಡುತ್ತಿವೆ. ಅಲ್ಲದೆ ಬೇರೆ ರಾಜ್ಯದ ಅನೇಕ ಚಾಲಕರನ್ನ ಕರೆತಂದು ಸರಿಯಾದ ದಾಖಲಾತಿಗಳಿಲ್ಲದಿದ್ದರೂ ರಸ್ತೆಗಿಳಿಸಿ ಓಡಾಡಿಸುತ್ತಿದ್ದಾರೆ ಎಂದು ಅನೇಕ ಇತರೆ ಆಟೋ ಚಾಲಕರು ಕೂಡ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಇದು ಹಬ್ಬು ಬಂದ್ಬಿಟ್ಟು ಗ್ರೀನ್ ಲೇಔಟ್ ಅಲ್ಲಿ ನೀವು ಹೋದ್ರೆ ಹಬ್ಬಗಳು ಅಲ್ಲಿ ಸಿಗುತ್ತೆ ನಿಮಗೆ. ಅಲ್ಲಿ ಇವರು ಸಾವಿರಾರು ಗಾಡಿಗಳನ್ನ ಇದೇ ತರ ಇಟ್ಕೊಂಡು ಡ್ಯೂಟಿಗಳು ಮಾಡ್ತಾರೆ. ಇವರು ಸಂಬಳ ಕೊಟ್ಕೊಂಡು ಇವ್ರಿಗಾದಂತ ಡ್ಯೂಟಿಗಳನ್ನ ಮಾಡ್ಕೊಂಡು ಇವ್ರುಗಳಿಗೆ ಅಮೌಂಟ್ ಕೊಟ್ಕೊಂಡು ಇವ್ರು ಸಂಬಳಕ್ಕೆ ಇಟ್ಕೊಂಡು ಸಾವಿರಾರು ಗಾಡಿಗಳು ರ್ಯಾಪಿಡೋ ಇಲ್ಲಿಗಲ್ ಆಗಿ ಯಾವುದು ಕೂಡ ರಿಜಿಸ್ಟ್ರೇಷನ್ ಇರಲ್ಲ, FC ಇರಲ್ಲ, ಇನ್ಶೂರೆನ್ಸ್ ಇರಲ್ಲ, ಅವ್ರ ಹತ್ರ ಲೈಸೆನ್ಸ್ ಇರಲ್ಲ, ಅವ್ರುಗಳು ಗಾಡಿ ಓಡಿಸ್ತಾರೆ. ನಾವು ಯೂನಿಫಾರ್ಮ್ ಹಾಕೊಂಡು ನೀಟಾಗಿ
ಮನೆಗೆ ಮೀಟರ್ ಹಾಕೊಂಡು ಗಾಡಿಗಳನ್ನ ಓಡಿಸ್ತೀವಿ ಸರ್ ನಾರ್ತ್ ಇಂಡಿಯನ್ಸು ಆಂಧ್ರ ತಮಿಳ್ನಾಡು ಆ ಕಡೆಯಿಂದ ಬಂದಿರೋರು ಗಾಡಿಗಳನ್ನ ಸಂಬಳಕ್ಕೆ ಬಂದು ಓಡಿಸ್ತಾರೆ. ಇದು ಹಬ್ಬ ಯಾರ್ದೋ ಇರುತ್ತೆ 8 ಅವರ್ ಡ್ಯೂಟಿ ಮಾಡ್ತಾರೆ, ಆಮೇಲೆ ಗಾಡಿ ಬಿಟ್ಟು ಬೇರೆ ಯಾರೋ ತಿರ್ಗಾ ಮತ್ತೆ ಎತ್ಕೊಂಡು ಓಡಿಸ್ತಾರೆ ನೈಟಲ್ಲಿ. ಒಟ್ಟಾರೆ ಈಗಲಾದರೂ ಇಂತಹ ಕಳ್ಳಾಟದ ವಿರುದ್ಧ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿರೋದು ಒಳ್ಳೆಯ ವಿಚಾರವೇ. ಆದರೆ ಇದು ನಿರಂತರವಾಗಿ ಮುಂದುವರೆದರಷ್ಟೇ ನಿಯಮ ಉಲ್ಲಂಘನೆ ಮಾಡೋರಿಗೆ ಬ್ರೇಕ್ ಹಾಕೋಕೆ ಸಾಧ್ಯ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.